ರಾಜ್ಯದಲ್ಲಿ ಮತ್ತೆ ಗವರ್ನರ್ ವರ್ಸಸ್ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಪಾಲರ ಭಾಷಣ ಬಳಿಕ ಆದ ಘಟನೆಗಳ ವರದಿಯನ್ನ ಸಲ್ಲಿಸುವಂತ ಕೆಲಸ. ವಿಧಾನಸಭೆಯಲ್ಲಿ ಆದಂತಹ ಘಟನೆಗಳ ಬಗ್ಗೆ ರಾಷ್ಟ್ರಪತಿಗೆ ವರದಿಯನ್ನ ನೀಡಿದ್ದಾರೆ ರಾಜ್ಯಪಾಲರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ವರದಿಯನ್ನ ನೀಡಿದ್ದಾರೆ. ವಾಸ್ತವ ಅಂಶಗಳ ಪ್ರತ್ಯೇಕ ವರದಿಯನ್ನ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ರಾಜ್ಯದ ಬೆಳವಣಿಗೆ ಬಗ್ಗೆ ವಾರ ಅಥವಾ ತಿಂಗಳಿಗೊಮ್ಮೆ ವರದಿಯನ್ನ ಸಲ್ಲಿಸುವಂತಹದ್ದು. ರಾಷ್ಟ್ರಪತಿ ಮುರ್ಮು ಅವರಿಗೆ ವರದಿಯನ್ನ ರಾಜ್ಯಪಾಲರು ವಿಧಾನಸಭೆಯಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿ ಸಲ್ಲಿಸಿದ್ದಾರೆ. ಆ ನಂತರದ ಬೆಳವಣಿಗೆಗಳ ಕುರಿತು ಪ್ರತ್ಯೇಕ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ. ಹನುಮಂತ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಲ್ಲಿ ಲೋಕಭವನದಿಂದ ರಾಷ್ಟ್ರಪತಿಗಳ ಕಚೇರಿಗೆ ಆಗಾಗ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸರಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳಾಗಿರ್ಬೋದು ಅಥವಾ ಸಾಮಾಜಿಕವಾಗಿ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅನ್ನುವಂತ ಒಂದು ಸಹಜವಾದಂತ ವರದಿಗಳೆಲ್ಲೂ ಕೂಡ ಹೋಗುತ್ತೆ. ಈ ಬಾರಿ ಆ ಒಂದು ವರದಿ ಜಂಟಿ ಅಧಿವೇಶನದಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳೇನಿದಾವೆ, ಅಂದ್ರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಬಂದು ಭಾಷಣ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರ ಕೂಡ ಮನವಿ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಇಲ್ಲ, ರಾಜ್ಯಪಾಲರು ಬರೋದಿಲ್ಲ ಅನ್ನುವಂತ ಚರ್ಚೆಗಳಿತ್ತು. ಆದಾಗ್ಯೂ ಕೂಡ ಸಂವಿಧಾನದ ಪ್ರಕಾರ ಕ್ಯಾಬಿನೆಟ್ ಏನು ಸಿದ್ಧಪಡಿಸಿರುತ್ತೆ ಆ ಭಾಷಣವನ್ನ ಬಂದು ಓದಬೇಕು ಅನ್ನುವಂತ ವಾದವನ್ನ ಸರ್ಕಾರ ಮುಂದೆ ಇಟ್ಟರು. ಈ ಸಂದರ್ಭದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ಒಂದಷ್ಟು ರಾಜ್ಯದಲ್ಲಿ ಶುರುವಾಯಿತು ಅನ್ನುವಂತ ಚರ್ಚೆಗಳಿರುವ ಹೊತ್ತಿನಲ್ಲೇ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರ್ತಾರೆ. ಜಂಟಿ ಅಧಿವೇಶನಕ್ಕೆ ಬಂದು ಪೂರ್ತಿ ಪ್ರಮಾಣದ ಭಾಷಣವನ್ನ ಓದದೆ 3-4 ಸಾಲುಗಳನ್ನ ಓದಿ ತಮ್ಮ ಭಾಷಣವನ್ನ ಮುಕ್ತಾಯವನ್ನ ಮಾಡಿ ಅಲ್ಲಿಂದ ವಿಧಾನಸಭೆದ ವಿಧಾನ ಪರಿಷತ್ತು ಮತ್ತೆ ವಿಧಾನಸಭೆ ಏನಿದೆ ಆ ಎರಡೂ ಸದನಗಳನ್ನ ಉದ್ದೇಶಿಸಿ ಮಾತನಾಡುವ ಮಾತನ್ನ ಮುಗಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಅವರನ್ನ ಒಂದಷ್ಟು ಇಲ್ಲ ಪೂರ್ತಿ ಭಾಷಣವನ್ನ ಓದಬೇಕು ಅನ್ನುವಂತ ಒತ್ತಾಯವನ್ನ ಹಿಡಿದ್ರು. ಈ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಗೋ ಬ್ಯಾಕ್ ಗವರ್ನರ್ ಅನ್ನುವಂತ ಒಂದಷ್ಟು ಘೋಷಣೆಗಳೆಲ್ಲ ಕೂಗಿದ್ರು. ಇದಾದ ನಂತರದಲ್ಲಿ ರಾಜ್ಯಪಾಲರು ಕೂಡ ತಮ್ಮ ರಾಜ್ಯ ಲೋಕಭವನಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಘಟನಾವಳಿಯ ಬಗ್ಗೆ ಪ್ರತ್ಯೇಕ ವರದಿಯನ್ನ ಕಂಪ್ಲೀಟ್ ಆಗಿ ವಾಸ್ತವಾಂಶ ಏನಿದೆ, ರಾಜಕೀಯ ಮತ್ತೆ ಆರೋಪ ಪ್ರತ್ಯಾರೋಪಗಳನ್ನ ಬಿಟ್ಟು ಆ ದಿನ ಏನೆಲ್ಲ ಆಯ್ತು ಅನ್ನುವಂಥದ್ರ ಬಗ್ಗೆ ಎಲ್ಲಾ ವರದಿನೂ ಕೂಡ ಈಗ ಲೋಕಭವನದಿಂದ ರಾಷ್ಟ್ರಪತಿಗಳ ಕಚೇರಿಗೆ ಹೋಗಿದೆ. ಅಂತಿಮವಾಗಿ ಇಲ್ಲಿ ಕಾಂಗ್ರೆಸ್ ವರ್ಸಸ್ ರಾಜ್ಯ ಸರ್ಕಾರ ವರ್ಸಸ್ ಲೋಕಭವನದ ಜಟಾಪಟಿ ಏನಿದೆ ಅದು ಮುಂದುವರೆದಂತೆ ಕಾಣಿಸ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿ. ರಾಜ್ಯದಲ್ಲಿ ಮತ್ತೆ ಗವರ್ನರ್ ವರ್ಸಸ್ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಪಾಲರ ಭಾಷಣ ಬಳಿಕ ಆದ ಘಟನೆಗಳ ವರದಿಯನ್ನ ಸಲ್ಲಿಸುವಂತ ಕೆಲಸ. ವಿಧಾನಸಭೆಯಲ್ಲಿ ಆದಂತಹ ಘಟನೆಗಳ ಬಗ್ಗೆ ರಾಷ್ಟ್ರಪತಿಗೆ ವರದಿಯನ್ನ ನೀಡಿದ್ದಾರೆ ರಾಜ್ಯಪಾಲರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ವರದಿಯನ್ನ ನೀಡಿದ್ದಾರೆ. ವಾಸ್ತವ ಅಂಶಗಳ ಪ್ರತ್ಯೇಕ ವರದಿಯನ್ನ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ರಾಜ್ಯದ ಬೆಳವಣಿಗೆ ಬಗ್ಗೆ ವಾರ ಅಥವಾ ತಿಂಗಳಿಗೊಮ್ಮೆ ವರದಿಯನ್ನ ಸಲ್ಲಿಸುವಂತಹದ್ದು. ರಾಷ್ಟ್ರಪತಿ ಮುರ್ಮು ಅವರಿಗೆ ವರದಿಯನ್ನ ರಾಜ್ಯಪಾಲರು ವಿಧಾನಸಭೆಯಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿ ಸಲ್ಲಿಸಿದ್ದಾರೆ. ಆ ನಂತರದ ಬೆಳವಣಿಗೆಗಳ ಕುರಿತು ಪ್ರತ್ಯೇಕ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ. ಹನುಮಂತ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?
ಶ್ರೀಪಾದ್, ಇಲ್ಲಿ ಲೋಕಭವನದಿಂದ ರಾಷ್ಟ್ರಪತಿಗಳ ಕಚೇರಿಗೆ ಆಗಾಗ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸರಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳಾಗಿರ್ಬೋದು ಅಥವಾ ಸಾಮಾಜಿಕವಾಗಿ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅನ್ನುವಂತ ಒಂದು ಸಹಜವಾದಂತಹ ವರದಿಗಳೆಲ್ಲೂ ಕೂಡ ಹೋಗುತ್ತೆ. ಈ ಬಾರಿ ಆ ಒಂದು ವರದಿ ಜಂಟಿ ಅಧಿವೇಶನದಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳೇನಿದಾವೆ, ಅಂದ್ರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಬಂದು ಭಾಷಣ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರ ಕೂಡ ಮನವಿ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಇಲ್ಲ, ರಾಜ್ಯಪಾಲರು ಬರೋದಿಲ್ಲ ಅನ್ನುವಂತ ಚರ್ಚೆಗಳಿತ್ತು. ಆದಾಗ್ಯೂ ಕೂಡ ಸಂವಿಧಾನದ ಪ್ರಕಾರ ಕ್ಯಾಬಿನೆಟ್ ಏನು ಸಿದ್ಧಪಡಿಸಿರುತ್ತೆ ಆ ಭಾಷಣವನ್ನ ಬಂದು ಓದಬೇಕು ಅನ್ನುವಂತ ವಾದವನ್ನ ಸರ್ಕಾರ ಮುಂದೆ ಇಟ್ಟರು. ಈ ಸಂದರ್ಭದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ಒಂದಷ್ಟು ರಾಜ್ಯದಲ್ಲಿ ಶುರುವಾಯಿತು ಅನ್ನುವಂತ ಚರ್ಚೆಗಳಿರುವ ಹೊತ್ತಿನಲ್ಲೇ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರ್ತಾರೆ. ಜಂಟಿ ಅಧಿವೇಶನಕ್ಕೆ ಬಂದು ಪೂರ್ತಿ ಪ್ರಮಾಣದ ಭಾಷಣವನ್ನ ಓದದೆ 3-4 ಸಾಲುಗಳನ್ನ ಓದಿ ತಮ್ಮ ಭಾಷಣವನ್ನ ಮುಕ್ತಾಯವನ್ನ ಮಾಡಿ ಅಲ್ಲಿಂದ ವಿಧಾನಸಭೆದ ವಿಧಾನ ಪರಿಷತ್ತು ಮತ್ತೆ ವಿಧಾನಸಭೆ ಏನಿದೆ ಆ ಎರಡೂ ಸದನಗಳನ್ನ ಉದ್ದೇಶಿಸಿ ಮಾತನಾಡುವ ಮಾತನ್ನ ಮುಗಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಅವರನ್ನ ಒಂದಷ್ಟು ಇಲ್ಲ ಪೂರ್ತಿ ಭಾಷಣವನ್ನ ಓದಬೇಕು ಅನ್ನುವಂತ ಒತ್ತಾಯವನ್ನ ಹಿಡಿದ್ರು. ಈ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಗೋ ಬ್ಯಾಕ್ ಗವರ್ನರ್ ಅನ್ನುವಂತ ಒಂದಷ್ಟು ಘೋಷಣೆಗಳೆಲ್ಲ ಕೂಗಿದ್ರು. ಇದಾದ ನಂತರದಲ್ಲಿ ರಾಜ್ಯಪಾಲರು ಕೂಡ ತಮ್ಮ ಲೋಕಭವನಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಘಟನಾವಳಿಯ ಬಗ್ಗೆ ಪ್ರತ್ಯೇಕ ವರದಿಯನ್ನ ಕಂಪ್ಲೀಟ್ ಆಗಿ ವಾಸ್ತವಾಂಶ ಏನಿದೆ, ರಾಜಕೀಯ ಮತ್ತೆ ಆರೋಪ ಪ್ರತ್ಯಾರೋಪಗಳನ್ನ ಬಿಟ್ಟು ಆ ದಿನ ಏನೆಲ್ಲ ಆಯ್ತು ಅನ್ನುವಂಥದ್ರ ಬಗ್ಗೆ ಎಲ್ಲಾ ವರದಿನೂ ಕೂಡ ಈಗ ಲೋಕಭವನದಿಂದ ರಾಷ್ಟ್ರಪತಿಗಳ ಕಚೇರಿಗೆ ಹೋಗಿದೆ. ಅಂತಿಮವಾಗಿ ಇಲ್ಲಿ ಕಾಂಗ್ರೆಸ್ ವರ್ಸಸ್ ರಾಜ್ಯ ಸರ್ಕಾರ ವರ್ಸಸ್ ಲೋಕಭವನದ ಜಟಾಪಟಿ ಏನಿದೆ ಅದು ಮುಂದುವರೆದಂತೆ ಕಾಣಿಸ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗೆ. ರಾಜ್ಯದಲ್ಲಿ ಮತ್ತೆ ಗವರ್ನರ್ ವರ್ಸಸ್ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಪಾಲರ ಭಾಷಣ ಬಳಿಕ ಆದ ಘಟನೆಗಳ ವರದಿಯನ್ನ ಸಲ್ಲಿಸುವಂತ ಕೆಲಸ. ವಿಧಾನಸಭೆಯಲ್ಲಿ ಆದಂತಹ ಘಟನೆಗಳ ಬಗ್ಗೆ ರಾಷ್ಟ್ರಪತಿಗೆ ವರದಿಯನ್ನ ನೀಡಿದ್ದಾರೆ ರಾಜ್ಯಪಾಲರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ವರದಿಯನ್ನ ನೀಡಿದ್ದಾರೆ. ವಾಸ್ತವ ಅಂಶಗಳ ಪ್ರತ್ಯೇಕ ವರದಿಯನ್ನ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ರಾಜ್ಯದ ಬೆಳವಣಿಗೆ ಬಗ್ಗೆ ವಾರ ಅಥವಾ ತಿಂಗಳಿಗೊಮ್ಮೆ ವರದಿಯನ್ನ ಸಲ್ಲಿಸುವಂತಹದ್ದು. ರಾಷ್ಟ್ರಪತಿ ಮುರ್ಮು ಅವರಿಗೆ ವರದಿಯನ್ನ ರಾಜ್ಯಪಾಲರು ವಿಧಾನಸಭೆಯಲ್ಲಿ ನಡೆದಿದ್ದ ಘಟನೆಯ ಬಗ್ಗೆ ಪ್ರಸ್ತಾಪ ಮಾಡಿ ಸಲ್ಲಿಸಿದ್ದಾರೆ. ಆನಂತರದ ಬೆಳವಣಿಗೆಗಳ ಕುರಿತು ಪ್ರತ್ಯೇಕ ವರದಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ. ಹನುಮಂತ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?